ಓಕೆ ಎಲ್ಲರಿಗೂ ನಮಸ್ಕಾರ. ನಮ್ಮ ಮಧ್ಯದಲ್ಲಿ ಕನ್ನಡ ಸಂಘಟನೆಗಳ ಕಾರ್ಮಿಕ ಒಕ್ಕೂಟದ ಸಂಸ್ಥಾಪಕರು ಕನ್ನಡಾಂಬೆ ಮಲ್ಯ ಅವರು ಇದ್ದಾರೆ ನಮ್ಮ ಮಧ್ಯದಲ್ಲಿ. ಸರ್ ನಮಸ್ಕಾರ. ಹೊಸಕೋಟೆ ತಾಲೂಕು ಕೊರಲೂರು ರೈಲ್ವೆ ಗೇಟ್ ಬಳಿ ಮೇಲ್ಸೇತುವೆ ಮಾಡಬೇಕಂತ ಹೋರಾಟ ಮಾಡ್ತಾಯಿದ್ದೀರಾ, ಇದ್ರ ಕುರಿತು ತಾವೇನು ಹೇಳ್ತಾರೆ? ಇವತ್ತು ಈ ಒಂದು ಹೋರಾಟ ನಾವು ಯಾಕೆ ಕೈಗೆತ್ತಿಕೊಂಡಿದ್ದೀವಿ ಅಂದರೆ, ಸುಮಾರು ವರ್ಷಗಳಿಂದ ನಾವೊಂದು ಕೊರಳೂರು ರೈಲ್ವೆ ಗೇಟ್ ಅಂತ ಏನಿದೆ ಅದು ನಮ್ಮ ರಾಷ್ಟ್ರೀಯ ಹೆದ್ದಾರಿಗೆ ಬರುತ್ತೆ. ರಾಷ್ಟ್ರೀಯ ಹೆದ್ದಾರಿ ನಮ್ಮ ತಮಿಳುನಾಡು ಮತ್ತು ತುಮಕೂರು ಭಾಗಗಳನ್ನ ಸಂಪರ್ಕ ಮಾಡೋಂಥ ಒಂದು ರಾಷ್ಟ್ರೀಯ ಹೆದ್ದಾರಿ. ಈ ಒಂದು ಹೆದ್ದಾರಿನಲ್ಲಿ ಅನೇಕ ಒಂದು ಕಂಪ್ನಿಗಳು, ಶಾಲಾ ಕಾಲೇಜುಗಳು ಮತ್ತು ಎಲ್ಲದಕ್ಕೂ ಹಾಸ್ಪಿಟಲ್ಗಳು, ಹೊಸಕೋಟೆ ಒಂದು ಹಾರ್ಟ್ ಆಫ್ ದ ಸಿಟಿ ಆಗಿರೋದ್ರಿಂದ ಆ ಒಂದು ಭಾಗದಲ್ಲಿ ಅದೇ ರಸ್ತೆನೇ ಅವಲಂಬಿಸ್ಕೊಂಡು ಬರಬೇಕಾಗುತ್ತೆ. ಈ ಒಂದು ರಸ್ತೆಯಲ್ಲಿ ಬರಬೇಕಾದ್ರೆ ಏನಾಗುತ್ತೆ ಅಂದರೆ, ಕಿಲೋಮೀಟರ್ಗಳ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗ್ತಾಯಿದೆ. ಒಂದು ಸಲ ಗೇಟ್ ಹಾಕಿ ಗೇಟ್ ತೆಗೆದರೆ 1 ರಿಂದ 2 ಅವರ್ ಬೇಕಿನ ಅವರನ್ನು ಪಾಸ್ ಆಗೋಗುತ್ತೆ. ಅಂಥದ್ರಲ್ಲಿ ಪ್ರತಿನಿತ್ಯ ಎಷ್ಟು ಸಲ ಗೇಟ್ ಹಾಕ್ತಾರೋ ಅಷ್ಟು ಸಲ ನೀವೇ ಇಮ್ಯಾಜಿನ್ ಮಾಡ್ಬೋದು ಎಷ್ಟು ನಾವು ಟ್ರಾಫಿಕಲ್ಲಿ ಸಮಯನ ವ್ಯರ್ಥ ಮಾಡ್ತಾಯಿದ್ದೀವಿ. ನಾವು ವ್ಯರ್ಥ ಮಾಡೋ ಸಮಯದಲ್ಲಿ ಏನೆಲ್ಲ ಅನಾಹುತಗಳಾಗ್ತವೆ, ತೊಂದರೆಗಳಾಗ್ತವೆ, ಪ್ರತಿಯೊಂದು ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಈ ಒಂದು ಇದಕ್ಕೆ ಆಲ್ರೆಡಿ ಒಂದು 4-5 ವರ್ಷಗಳ ಹಿಂದೆಯೇ ನಮ್ಮ ಒಂದು ಕೇಂದ್ರ ಸರ್ಕಾರ ಒಂದು ರೈಲ್ವೆ ಒಂದು ಹಳಿಗೆ ಒಂದು ಬ್ರಿಡ್ಜ್ ಕಟ್ಟೋದಕ್ಕೆ ಎಲ್ಲ ರೀತಿಯ ಒಂದು ಸ್ಯಾಂಕ್ಷನ್ ಕೊಟ್ಟು ಸ್ಯಾಂಕ್ಷನ್ ಎಲ್ಲ ಮಾಡಿದ್ದಾರೆ. ಅದು ಮಾಡಾದಮೇಲೆ ನಮಗೆ ನಮ್ಮ ಒಂದು ಆ ಭಾಗದ ಒಂದು MLAಗಳಾದಂತಹ MPB ನಾಗರಾಜ್ ಆಗಿರ್ಬೋದು ಅಥವಾ ಈಗ ಮಾನ್ಯ ಶರದ್ ಬಚ್ಚೇಗೌಡರಾಗಿರ್ಬೋದು 2-3 ಸಲ ಏನೋ 2-3 ಸಲ ಗುದ್ಲಿ ಪೂಜೆನೂ ಮಾಡಿ ಶಂಕುಸ್ಥಾಪನೆ ಮಾಡಿದ್ದಾರೆ. ಅದರಲ್ಲಿ ಇವರು ಸ್ಟಾರ್ಟ್ ಮಾಡಬೇಕು, ಆದರೂ ನೆನೆಗುದಿಗೆ ಬಿದ್ದ ಇದುವರೆಗೂ ಕಾಮಗಾರಿ ಆರಂಭ ಆಗಲಿಲ್ಲ. ಅದು ಏನು ಸಮಸ್ಯೆ ಅಂತ ನಮ್ಗಳಿಗೂ ಗೊತ್ತಿಲ್ಲ. ಆದರೆ ಇಲ್ಲಿ ಪ್ರತಿನಿತ್ಯ ಅನುಭವಿಸ್ತಾರೆ ಅನ್ನೋದೇನೆಂದರೆ, ನಮ್ಮ ಸಾರ್ವಜನಿಕರು ಪಡ್ತಾರಂಥ ನೋವು, ನರಕ ಯಾತನೆ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ದಿನ ನಾವು ಒಂದು 5 ನಿಮಿಷ ನಾವು ಕುಂತ್ಕೊಬೇಕಂದ್ರೆ ತುಂಬ ಹಿಂಸೆ ಆಗ್ತದೆ. ಗಂಟೆಗಳ ಗಟ್ಟಲೆ ಅವರು 1 ಕಿಲೋಮೀಟ್ರ್ ಇರಲ್ಲ, ಆ ಒಂದು ರೈಲ್ವೆ ಹಳ್ಳಿನ ದಾಟ್ಕೊಂಡು ನಾವು ಹೋಗ್ಬೇಕಂದ್ರೆ ಗಂಟೆಗಳ ಗಟ್ಟಲೆ ನಾವು ಕಾಯುವಂಥ ಪರಿಸ್ಥಿತಿಗಳು ಬಂದೊಡುತ್ತಾರೆ. ಇದರಿಂದ ನಾವೆಲ್ಲನೂ ಸುತ್ತಮುತ್ತ ಎಲ್ಲ ನಾವು ಪರಿಸ್ಥಿತಿಗಳನ್ನ ಅವಲೋಚನೆ ಮಾಡಿ ಎಲ್ಲ ಒಂದು ಸ್ಥಳೀಯರ ಒಂದು ಸಂಪರ್ಕದಲ್ಲಿ ಅವರ ಒಂದು ಬೆಂಬಲ ಪಡ್ಕೊಂಡು ನಾವು ನಮ್ಮ ಈ ಒಂದು ಕನ್ನಡ ಸಂಘಟನೆಗಳ ಕಾರ್ಮಿಕ ಒಕ್ಕೂಟದಿಂದ ಒಂದು ಹೋರಾಟ ಮಾಡಿ ಆ ಒಂದು ಏನು ಮಲಗಿದೆ ಒಂದು ಕಾಮಗಾರಿ ಅದನ್ನು ಆರಂಭ ಮಾಡೋ ರೀತಿಯಲ್ಲಿ ನಾವು ಒಂದು ಬಡಿದ ಎಚ್ಚರಿಕೆ ಕೊಡೋಣ ಅನ್ನೋ ಒಂದು ನಿಟ್ಟಲ್ಲಿ ಇದೊಂದು ಹೋರಾಟನ ಅಹೋರಾತ್ರಿ ಧರಣಿ ಅಂತ ಇಟ್ಕೊಂಡಿದ್ದೀವಿ. ಈ ಒಂದು ಅಹೋರಾತ್ರಿ ಧರಣಿಗೆ ನಾವು ಕರೆ ಕೊಟ್ಟು ಆಲ್ರೆಡಿ ಒಂದು 10 ದಿನ ಆಗ್ತಾ ಬರ್ತಿದೆ. 10 ದಿನ ಆಯಿತು ನಾವು ಕರೆ ಕೊಟ್ಟು. ಹಾಗಾಗಿ ನಮಗೆ ಎಲ್ಲ ಕಡೆಯಿಂದಲೂ ಒಳ್ಳೆ ಬೆಂಬಲ ಸಿಗ್ತಾಯಿದೆ. ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ, ಮಾಡಿ ಎಲ್ಲರೂ ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ನಮಗೊಂದು ಬೆಂಬಲ ಸಿಗ್ತಾಯಿದೆ. ಸಾರ್ವಜನಿಕರ ಒಂದು ಸಾರ್ವಜನಿಕರ ಅಭಿಪ್ರಾಯನ ಇದರಿಂದ ನಮಗೆ ಯಾವಾಗ ಮುಕ್ತಿ ಸಿಗುತ್ತೋ ಅಂತ ಕಾಯ್ತಾ ಕುಳಿತುಕೊಂಡಿರೋ ವ್ಯಕ್ತಿ ಆಗೋದಿಲ್ಲ. ಯಾಕಂದರೆ ಪ್ರತಿನಿತ್ಯ ಈಗ ಒಂದು ಆಂಬ್ಯುಲೆನ್ಸ್ ಹೋಗ್ಬೇಕಂದ್ರೆ ಗಂಟೆ ಕಾಯ್ಬೇಕು. ಆ ರಸ್ತೆ ಬಿಟ್ಟರೆ ಪರ್ಯಾಯ ರಸ್ತೆ ಇಲ್ಲ. 2 ವೀಲರ್ಗಳಾದರೆ ಯಾವುದೋ ಒಂದು ಕಡೆಯಿಂದ ಹೋಗ್ಬೋದು. ಸರ್, ಕೊರಲೂರಲ್ಲಿ ಆ ರಸ್ತೆಯಲ್ಲಿ ಏನಾದರೂ ಆಕ್ಸಿಡೆಂಟ್ ಆಗಿದೆಯಾ? ಸಾರ್ವಜನಿಕ ಪ್ರಾಬ್ಲಮ್ ಆಗಿದೆಯಾ? ತುಂಬ ಆಗಿದ್ದಾವೆ ಆ್ಯಕ್ಸಿಡೆಂಟ್ಗಳು. ಇಲ್ಲಿ ಓಡಾಡೋದೆಲ್ಲ ಭಾರಿ ವಾಹನಗಳೇ, ಲಾರಿಗಳೇ ಜಾಸ್ತಿ ಓಡಾಡೋದು. ಆಮೇಲೆ ನಮ್ಮ BMTC ಬಸ್ಗಳು, BMTC ಬಸ್ಗಳು ಏನಿದಾದ್ರು 100 ರಿಂದ 150 BMTC ಬಸ್ ಓಡಾಡುತ್ತೆ. ಲಾರಿಗಳಂತೂ ಸಿಕ್ಕಾಪಟ್ಟೆ ಇದ್ದಾವೆ. ಯಾಕಂದರೆ ಅದು ಇಂಡಸ್ಟ್ರಿಯಲ್ ಏರಿಯಾ ಆಗಿರೋದ್ರಿಂದ ಸುತ್ತಮುತ್ತ ನೂರಾರು ಭಾರಿ ವಾಹನಗಳ ಸಂಚಾರ ಮಾಡೋದು. ಅದರಲ್ಲಿ ನೀರಿನ ಟ್ಯಾಂಕರ್ಗಳು ಕಡಿಮೆ ಬರೋಣ, ಇದರಿಂದ ರಸ್ತೆನೂ ಅಧ್ವಾನ ಆಗಿ ಅಡ್ಡಗಳಿದ್ದಾವೆ. ಹಾಗಾಗಿ ಈ ಭಾರಿ ವಾಹನಗಳಿಂದ ನಮಗೆ ಇನ್ನೂ ಟ್ರಾಫಿಕ್ ಜಾಮ್ ಜಾಸ್ತಿ ಆಗ್ತದೆ. ಸೊ ಇದನ್ನು ನಮ್ಮ ಸಾರ್ವಜನಿಕರು ಇದರಿಂದ ನಮ್ಗೆ ಯಾವ ಮುಕ್ತಿ ಸಿಗುತ್ತಲ್ಲ ಅನ್ನೋ ಒಂದು ರೀತಿಯಲ್ಲಿ ಎಲ್ಲ ರೀತಿಯ ಒಂದು ಬೆಂಬಲನ ನಮಗೆ ಕೊಡ್ತಾ ಇದ್ದಾರೆ. ಈ ಒಂದು ಬೆಂಬಲನ ನಾವು ಕಾನೂನು ರೀತಿಯಲ್ಲಿ ಇದನ್ನು ನಾವು ಧರಣಿ ಮಾಡಿ ಒಂದು ಜನಪ್ರತಿನಿಧಿಗಳನ್ನು, ಸಂಬಂಧಪಟ್ಟ ಅಧಿಕಾರಿಗಳನ್ನ ಈ ಕಡೆ ಕೆಲಸನ ನಾವು ಮಾಡಬೇಕು ಅಂತ ನಾವು ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ನಾವು ಒಂದು ಮನವಿ ಕೊಟ್ಟಿದ್ದೀವಿ. ಒಂದು ಪಂಚಾಯಿತಿಯಿಂದ ಪಂಚಾಯಿತಿಗೆ, ನಮ್ಮ ತಾಲೂಕು ದಂಡಾಧಿಕಾರಿಗಳಿಗೆ, ನಮ್ಮ ಸ್ಥಳೀಯ ಒಂದು ಪೊಲೀಸ್ ಸ್ಟೇಷನ್ಗೆ, DYSP ಅವರಿಗೆ, ಈಗ SP